ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡ್ತಾ ಇದ್ದೀವಿ ಅಂದರೆ ಯೂಟ್ಯೂಬ್, ನೀವು ಕೂಡ ಯೂಟ್ಯೂಬರ್ ಆಗಿದ್ದರೆ ಯೂಟ್ಯೂಬ್ ವೀಡಿಯೋಸ್ಗೆ ತಮ್ನೈಲ್ನ ಹೇಗೆ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ನೀವು ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಓಪನ್ ಮಾಡಿದೆ. ಆಮೇಲೆ ಇದು ಟೆಕ್ಸ್ಟ್ ಇದೆಯಲ್ಲ, ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕಾಣ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಬಂದರೆ ಕಾಣುತ್ತೆ ಯೂಟ್ಯೂಬ್ ತಮ್ನೈಲ್ ಅಂತ. ಅದ್ರ ಮೇಲೆ ಅದನ್ನೇ ಕ್ಲಿಕ್ ಮಾಡಿ. ಅದ್ರ ಮೇಲೇ ಆಮೇಲೆ ಈ ಬ್ಯಾಕ್ಗ್ರೌಂಡ್ ಕಲರ್ ಏನು ಬೇಕೋ ಗ್ರೇಡಿಯಂಟ್ಸ್ ಕೂಡ ಇವೆ. ಇಲ್ಲಿ ಗ್ರೇಡಿಯಂಟ್ಸ್ ಅಂದರೆ ಇಲ್ಲಿ ಮಿಕ್ಸ್ಡ್ ಕಲರ್ಸ್ ಎಲ್ಲ ಇರುತ್ತೆ, ಅವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಅವು ಎಲ್ಲ ಬೇಡ. ನೀವು ಇನ್ನೂ ನೋಡ್ಬೋದು, ಇಲ್ಲಿ ತುಂಬ ಕಲರ್ಸ್ ಇದೆ. ನಾನು ಯಾವತ್ತೂ ರೆಡ್ಡು ಮತ್ತು ಬ್ಲೂ ಎರಡೇ ಸೆಲೆಕ್ಟ್ ಮಾಡ್ತೀನಿ. ನೀವು ನೋಡಿರ್ಬೋದು ಈಗ ರೆಡ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಓಕೆ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ಬೋದು. ನಿಮಗೆ ಕನ್ನಡ ಟೈಪಿಂಗ್ ಮಾಡೋದು ಗೊತ್ತಿಲ್ಲ ಅಂದರೆ ಅದರ ಒಂದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ ಹೋಗಿ. ಇವಾಗ ಮುಗೀತು. ಇದು ಎಷ್ಟು ಸೈಜ್ ಬೇಕೋ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಸೆಟ್ ಆಯಿತು. ಆಮೇಲೆ ಇಲ್ಲಿ ಮತ್ತೆ ಸ್ಲೈಡ್ ಮಾಡಿದ್ರೆ ಕಲರ್ ಅಂತ ಇರುತ್ತೆ, ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲೂ ಕೂಡ ಇವು ಗ್ರೇಡಿಯಂಟ್ಸ್ ಇವೆ ಮತ್ತು ಕಲರ್ಸ್ ಕೂಡ ಇವೆ ನೋಡಿ. ಇವು ಗ್ರೇಡಿಯಂಟ್ ಕಲರ್ಸ್ ಇವೆ ಎಲ್ಲ. ಸೊ ಇವಾಗ ನಾನು ಈ ಒಂದು ಬ್ಲೂ ಕಲರ್ನ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಇನ್ನೂ ಮುಂದಕ್ಕೆ ಸರಿಸ್ತಾ ಇದ್ದರೆ AB ಫಾಂಟ್ ಅಂತ ಇದೆ, ನಿಮಗೆ ಯಾವ ಫಾಂಟ್ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ಇಲ್ಲೆಲ್ಲ ತುಂಬ ಫಾಂಟ್ಸ್ಗಳಿದ್ದಾವೆ, ಇನ್ನೂ ಹೋದರೆ ತುಂಬ ಫಾಂಟ್ಸ್ ಇದ್ದಾವೆ. ಸೊ ನಾನಿವಾಗ ಈ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೂ ಮುಂದೆ ಸರಿಸಿದರೆ ಇಲ್ಲಿ ಇದು ಟೆಕ್ಸ್ಟ್ ಇದು ಬ್ಯಾಕ್ಗ್ರೌಂಡ್ ಅಂತ ಇದೆ, ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಇದೆ. ಇದನ್ನು ನೋಡಿ ಆ ಕಡೆ ಈ ಕಡೆ ಎಲ್ಲ ಮಾಡ್ಕೋಬೋದು. ಇದನ್ನು ಓಕೆ ನೋಡಿ ಮುಗೀತು. ಇದು ಸ್ಟ್ರೋಕ್ ಅಂತ ಇದೆ, ಸ್ಟ್ರೋಕ್ ಕೂಡ ನೀವು ಮಾಡ್ಕೋಬೋದು. ಕಲರ್ಸ್ ಇದ್ದಾವೆ, ಹಲವಾರು ಕಲರ್ಸ್ ಇದ್ದಾವೆ, ನೋಡ್ಕೋಬೋದು ನೀವು ಇಲ್ಲಿ. ಆಮೇಲೆ ಇದರಲ್ಲೂ ಕೂಡ ಗ್ರೇಡಿಯಂಟ್ ಕಲರ್ಸ್ ಎಲ್ಲ ಇದೆ, ನೀವು ಯಾವ ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ಇದರಲ್ಲಿ ನಾನು ಗ್ರೇಡಿಯಂಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದನ್ನು. ಸೊ ನೋಡ್ಬೋದು ತುಂಬ ಕಲರ್ಸ್ ಇದೆ, ನಾನು ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಶಾಡೋಸ್ ಅಂತ ಇದೆ, ಶಾಡೋಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಶಾಡೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿರುತ್ತೆ. ಆಮೇಲೆ ಎಂಬೋಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಇದು ಎಲ್ಲ 3D ಟೆಕ್ಸ್ಚರ್ ಟೈಪ್ ಎಲ್ಲ ಕಾಣುತ್ತೆ. ಸೂಪರ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ ಅದು ಎಲ್ಲ ತಮ್ಮ ಮೇಲೆ ಹಾಕಿದಾಗ.
ಆಮೇಲೆ ಇಲ್ಲಿ ನಿಮಗೆ ಎಷ್ಟು ಇದು ಬೇಕು ಅನ್ನೋದು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಸೊ ಈ ರೀತಿಯಾಗಿ ಇನ್ನೂ ಆಪ್ಷನ್ಸ್ ಇದ್ದಾವೆ ಇಲ್ಲಿ. ಸೊ ಇಷ್ಟು ಸಾಕು. ಆಮೇಲೆ ನೀವು ಎಷ್ಟು ಕಾಪಿ ತೊಗೊಂಡು ಎಷ್ಟು ಏನೋ ಮಾಡ್ಕೋತಿರಲ್ಲ ಮಾಡ್ಕೋಬೋದು. ಸೊ ಇವಾಗ ನಾನು ಎಲ್ಲ ಟೆಕ್ಸ್ಟ್ ಇದು ಮಾಡ್ಕೊಂಡಿದ್ದೀನಿ.
ಆಮೇಲೆ ಇಲ್ಲಿ ಶೇಪ್ಸ್ ಅಂತ ಇದೆಯಲ್ಲ, ನಿಮ್ಗೆ ಯಾವ್ದು ಬೇಕೋ ಆ ಶೇಪ್ಸ್ ತೊಗೋಬೋದು. ನಾನು ಈ ಒಂದು ಶೇಪ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಗ್ಯಾಲರಿಯಿಂದ ಇಮೇಜ್ ತೊಗೋಬೇಕಾದ್ರೆ ಇಲ್ಲಿ ಪ್ಲಸ್ ಕಾಣ್ತಾ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದರೆ ಬರುತ್ತೆ. ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಎಷ್ಟು ಸೈಜ್ ಬೇಕು ಏನು ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇವಾಗ ನಾನು ಇದನ್ನು ಸೆಟ್ ಮಾಡಿದ್ದೀನಿ. ಆಮೇಲೆ ನೀವು ಇನ್ನೊಂದು ಸಲ ಅಕ್ಷರಗಳು ಏನಾದರೂ ತಪ್ಪಲ್ಲಿ ಇಟ್ಟಿದ್ರೆ ಎಲ್ಲ ಕರೆಕ್ಟಾಗಿ ಯಾವ ಜಾಗ ಬೇಕೋ ಆ ಜಾಗದಲ್ಲಿ ಇಟ್ಕೊಳ್ಳಿ ಕರೆಕ್ಟ್ ನೀಟಾಗಿ. ಯೂಟ್ಯೂಬ್ ವಿಡಿಯೋಗೆ ಮೇಯ್ನಾಗಿ ನೀವು ಯೂಟ್ಯೂಬರ್ ಆಗಿದ್ದರೆ 90% ಏನಿದೆಯಲ್ಲ ಥಂಬ್ನೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. 90% ಅಷ್ಟು. ಆಮೇಲೆ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು